ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘದ ಪದಾಧಿಕಾರಿಗಳ ಅವಧಿ ಮುಗಿದು 2 ವರ್ಷಗಳು ಕಳೆದರೂ ಕೂಡ ಈ ಹಿಂದೆ ನಿಕಟಪೂರ್ವ ಅಧ್ಯಕ್ಷರಾಗಿದ್ದಂತಹ ಎಚ್ ನಿಂಗೇಗೌಡರು ಹಂಗಾಮಿಯಾಗಿಯೇ ಸುಮಾರು 2 ವರ್ಷಗಳಿಂದ ಅಕ್ರಮವಾಗಿ ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಹಾಗಾಗಿಯೇ ತಮ್ಮ ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡೋದೇನೆಂದರೆ, ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಮಾನ್ಯ ನಿಂಗೇಗೌಡರು ಕೂಡಲೇ ಆ ಸ್ಥಾನದಿಂದ ತ್ಯಜಿಸಿ ಕೂಡಲೇ ಎಲ್ಲ ಉಪನ್ಯಾಸಕರಿಗೆ ಮುಕ್ತವಾದಂತಹ ಸದಸ್ಯತ್ವಕ್ಕೆ ಅವಕಾಶವನ್ನು ಕೊಟ್ಟು ಮುಕ್ತ ಮತ್ತು ನ್ಯಾಯಯುತವಾದಂತಹ ಚುನಾವಣೆ ನಡೆಸೋದ್ರ ಮೂಲಕವಾಗಿ ನೂತನ ಪದಾಧಿಕಾರಿಗಳ ನೇಮಕಕ್ಕೆ ಅನುವು ಮಾಡಿಕೊಡಬೇಕು ಅಂತೇಳಿ ಈ ಮೂಲಕವಾಗಿ ತಮ್ಮನ್ನು ವಿನಂತಿಯನ್ನು ಮಾಡ್ತೇನೆ. ಯಾಕೆ ಸರ್, ಶಿಕ್ಷಣ ಸಚಿವರು ಈಗಾಗಲೇ ಎಲ್ಲ ಕಡೆ ಒಂದು ಧ್ವನಿ ಎತ್ತುತ್ತಾರೆ, ಸೊ ಅದು ಇವರ ಗಮನಕ್ಕೆ ಬರ್ತಾ ಇಲ್ವಾ? ಯಾಕೆ ಅವರ ವ್ಯಾಪ್ತಿಗೆ ಬರೋದು? ಇದು ಉಪನ್ಯಾಸಕರ ಸಂಘ ಆಗಿರೋದ್ರಿಂದ ಇದು ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದಿಲ್ಲ. ಇದೊಂದು ಸಹಕಾರ ಸಂಘಗಳ ನಿಯಮದ ಅಡಿಯಲ್ಲಿ ನೋಂದಣಿ ಆಗಿರತಕ್ಕಂಥ ಸಂಘವಾದ ಕಾರಣಕ್ಕಾಗಿ ಸರ್ಕಾರ ಇದರಲ್ಲಿ ನೇರವಾಗಿ ಪ್ರವೇಶವನ್ನು ಮಾಡೋದಿಲ್ಲ. ಅದಾಗಿ ಕೂಡ ನಾವು ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಮಾನ್ಯ ಸಚಿವರ ಗಮನಕ್ಕೂ ಕೂಡ ಇವರ ಕಾರ್ಯವೈಖರಿಯನ್ನು ನಾವು ಗಮನಕ್ಕೆ ತಂದಿದ್ದೇವೆ. ಇಲಾಖೆಗೂ ಕೂಡ ಇವ್ರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತ ಈಗಾಗಲೇ ಮನವಿಯನ್ನು ಮಾಡಿದ್ದೇವೆ. ಆ ಕಾರಣಕ್ಕಾಗಿ ಕೂಡಲೇ ಇವರು ನಿಜವಾದಂತಹ ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಅವರು ಸಂಘದ ಅಧಿಕಾರದಿಂದ ದೂರವಾಗಿ ಮುಕ್ತವಾದಂಥ ಚುನಾವಣೆ ನಡೆಸಬೇಕನ್ನುವುದೇ ಕರ್ನಾಟಕ ರಾಜ್ಯ ಸಮಸ್ತ ಸರ್ಕಾರಿ ಮತ್ತು ಅನುದಾನಿತ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಹಕ್ಕೊತ್ತಾಯ. ಅಂಥ ಸಂಘವನ್ನು ಉಳಿಸ್ಬೇಕಾಗಿರೋವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ನಾವು ಮಕ್ಕಳಿಗೆ ಪಾಠ ಮಾಡೋಂತಹ ಉಪನ್ಯಾಸಕರು ನಾವೇ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ಅಧಿಕಾರದಲ್ಲಿರೋವಂಥದ್ದು ತಪ್ಪು. ಹಾಗಾಗಿ ನಾವು ಹೇಳ್ತಾ ಇರೋದೇನು ಅಂತಂದರೆ, 2 ವರ್ಷ ಆಗಿದೆ ಅವಧಿಯನ್ನು ಮುಗಿದು ನಮ್ಮ ಉಪನ್ಯಾಸಕರ ಹಿತಾಸಕ್ತಿಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ನಾವು ಹೋರಾಟ ಮಾಡಬೇಕು. ಅಂಥದ್ರಲ್ಲಿ ಅವರ ವೈಯಕ್ತಿಕ ಲಾಭಕ್ಕೋಸ್ಕರ ನಾವು ಬೆಂಗಳೂರು ಕೇಂದ್ರದಲ್ಲಿದ್ಕೊಂಡು ನಮ್ಮ ಸಂಘವನ್ನು ಬಲಿ ಕೊಡ್ತಾ ಇರೋಂಥ ಕೆಲಸ ಆಗಿದೆ. ಹಾಗಾಗಿ ನಮ್ಮ ಸಮಸ್ತ ಉಪನ್ಯಾಸಕರ ಸಂಘ ಉಳಿಬೇಕು. ಏನು ಮಾನ್ಯ ತಿಮ್ಮಯ್ಯ ಪುರ್ಲೆ ಅವರಿದ್ದಾಗ ಇಂಥ ಬಲಿಷ್ಠ ಸಂಘ ಇತ್ತು, ಅದೇ ಥರದ ಸಂಘವನ್ನು ರಚನೆ ಮಾಡಬೇಕು. ರಚನೆಯನ್ನು ಮಾಡಿ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟವನ್ನು ಮಾಡಬೇಕು. ಆ ಉದ್ದೇಶದಿಂದ 7 ವರ್ಷ ಆಗಿದೆ, ಇನ್ನೂ ಚುನಾವಣೆ ನಡೆದಿಲ್ಲ. ಚುನಾವಣೆಯನ್ನು ನಡೆಸಬೇಕು ಮತ್ತು ನಮ್ಮ ಎಲ್ಲ ಉಪನ್ಯಾಸಕರಿಗೆ ಸದಸ್ಯತ್ವಕ್ಕೆ ಅವಕಾಶ ಕೊಡಬೇಕು. ಇದು ಮುಕ್ತವಾಗಿ ಸದಸ್ಯತ್ವಕ್ಕೆ ಅವಕಾಶ ಕೊಟ್ಟಿಲ್ಲ. 1 ವಾರ ಆನ್ಲೈನಲ್ಲಿ ಅವಕಾಶ ಕೊಟ್ಟು ಅವಧಿ ಮುಗಿದಿದೆ ಅಂತಂದರೆ ನಮ್ಮ ಸದಸ್ಯರಿಗೆ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ 12,000 ಉಪನ್ಯಾಸಕರಿದ್ದೀವಿ, ಬರೀ 6,000 ಉಪನ್ಯಾಸಕರಷ್ಟೇ ಸದಸ್ಯರಾಗಿದ್ದಾರೆ. ಹೆಚ್ಚಿನ ಸಂಖ್ಯೆಯ ಉಪನ್ಯಾಸಕರು ಸದಸ್ಯರಾಗಬೇಕು. ಯಾರಾದರೂ ಬರಲಿ, ಒಂದು ನಮ್ಮ ಸಂಘ ಈ ಹಿಂದೆ ಹೇಗಿತ್ತು ತಿಮ್ಮಯ್ಯ ಪುರ್ಲೆ ಅವರ ಅವಧಿನಲ್ಲಿ, ಅಂತಹ ಬಲಿಷ್ಠ ಸಂಘವನ್ನು ನಾವು ಮಾಡಬೇಕು. ಸಂಘವನ್ನು ಮಾಡಿ ನಮ್ಮ ಹಕ್ಕುಗಳಿಗೆ ನಾವು ಹೋರಾಟವನ್ನು ಮಾಡಬೇಕು. ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಹೋರಾಟವನ್ನು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಈ ಏನು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಈಗ ಮಾಧ್ಯಮದ ಮುಖಾಂತರ ಸಮಸ್ತ ಉಪನ್ಯಾಸಕರ ಗಮನಕ್ಕೆ ತರೋದಕ್ಕೆ ಬಯಸ್ತಾ ಇದ್ದೀವಿ. ಸಂಘದ ಹೆಸರನ್ನು ಕೂಡ ಮಾನ್ಯ ನಿಂಗೇಗೌಡರು ದುರ್ಬಳಕೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೊಂದು ಉತ್ತಮ ಉದಾಹರಣೆ ಅಂದರೆ, ಅವರು ಮೂಲತಃ ರಾಮನಗರ ಜಿಲ್ಲೆಯ ರಾಮನಗರ ತಾಲೂಕಿನ ಅವಿರಳಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಆದರೆ ಸಂಘದ ಹೆಸರಿನಲ್ಲಿ ಇಲಾಖೆಗೆ ತಪ್ಪು ಮಾಹಿತಿಯನ್ನು ನೀಡಿ ಬೆಂಗಳೂರಿನ ಹೃದಯ ಭಾಗದಲ್ಲಿರ್ತಕ್ಕಂತಹ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬಸವನಗುಡಿ ಇಲ್ಲಿಗೆ ನಿಯೋಜನೆಯನ್ನು ಪಡೆದು, ಕಾರ್ಯಭಾರವಿಲ್ಲದ ಕಾಲೇಜಿಗೆ ನಿಯೋಜನೆಯನ್ನು ಪಡೆದು ಕೆಲಸವನ್ನು ನಿರ್ವಹಿಸದೆ ಸರ್ಕಾರದಿಂದ ಉಚಿತವಾದಂಥ ವೇತನವನ್ನು ಪಡೀತಾ ಸರ್ಕಾರಕ್ಕೂ ಕೂಡ ದ್ರೋಹ ಮಾಡುವಂತಹ ಕೆಲಸ ಮಾಡಿದ ಜೊತೆಯಲ್ಲಿ ಏನು ಉಪನ್ಯಾಸಕರ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ಬಲಿಷ್ಠ ಸಂಘ ಏನು ಇವತ್ತು ತಿಮ್ಮಯ್ಯ ಪುರ್ಲೆ ಅವರ ನೇತೃತ್ವದಲ್ಲಿ ರಚನೆ ಆಯಿತು, ಆ ಸಂಘದ ಮೂಲ ಉದ್ದೇಶಕ್ಕೂ ಕೂಡ ಧಕ್ಕೆ ಬರುವಂಥ ನಿಟ್ಟಿನಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. ಇದು ಎಚ್ ನಿಂಗೇಗೌಡರಿಗೆ ನಿಜವಾಗಲೂ ಶೋಭೆ ತರುವಂತಹ ಒಂದು ಕೆಲಸ ಅಲ್ಲ. ಇದು ನಿಜವಾಗಲೂ ಅವರು ನೈತಿಕ ಹೊಣೆಗಾರಿಕೆಯನ್ನು ಹೊರೋದೇ ಆದರೆ ಕೂಡಲೇ ಅವರು ಸಂಘದಿಂದ ಹೊರಬಂದು ಸದಸ್ಯತ್ವಕ್ಕೆ ಅವಕಾಶ ಕೊಟ್ಟು ಮತ್ತು ಚುನಾವಣೆಯನ್ನು ಪಾರದರ್ಶಕವಾಗಿ ನಡೆಸಬೇಕು ಅಂತೇಳಿ ಇಡೀ ಸಮಸ್ತ ಉಪನ್ಯಾಸಕರ ಪರವಾಗಿ ತಮ್ಮ ಮೂಲಕ ಅವರನ್ನು ನಾವು ವಿನಂತಿಸ್ತೇವೆ.